ಮೀರಾ ಆಂಟಿ ಅತ್ತೆ ಹತ್ರ ಏನೇನೋ ಹೇಳಿ ನನ್ನ ಮೇಲೆ ಇನ್ನಷ್ಟು ಕೋಪ ಬರೋ ಹಾಗೆ ಮಾಡಿದ್ರು. ಪ್ರತಿಭಾ ಎಣ್ಣೆ ಹಾಕಿದ್ಲು, ನಾನು ಬೆಂಕಿ ಹಚ್ಚಿದೆ. ಈಗ ದೀಪ ಜೋರಾಗಿ ಉರಿಯುತ್ತೆ. ಅಡಿಗೆಗೆ ರೆಡಿ ಮಾಡ್ತಿದ್ದ ಅದಿತಿ ಹತ್ರನೂ ಹಾಗೆ ಹೇಳಿದ್ರು. ನೀನು ಅಡುಗೆ ಮಾಡದೇ ಇದ್ರೆ ಮನೆಯವ್ರಿಗೆಲ್ಲ ಹಸಿವು ಜಾಸ್ತಿ ಆಗುತ್ತೆ. ಮನೆಯವರೆಲ್ಲ ಬಾಯಿಗೆ ಬಂದಂಗೆ ಪ್ರತಿಭಾನ ಬೈತಾರೆ. ಸಂದೀಪ್ ಸಂಗೀತ ಅವ್ರನ್ನ ಮನೆಯೆಲ್ಲ ಹುಡುಕ್ತಿದ್ದ. ಕಡೆಗೂ ಅವನ ಕೈಯಲ್ಲಿ ಅವ್ರು ಸಿಗಾಕೊಂಡ್ರು. ಸಂದೀಪ್ ಸಂಗೀತ ಅವ್ರಿಗೆ ವಿಷ ತಿನ್ಸಕ್ ಹೊರಟಿದ್ದ. ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಫ್ಲವರ್ ವಾಸ್ ತಗೊಂಡು ಜೋರಾಗಿ ಅವ್ನ ತಲೆ ಮೇಲೆ ಹೊಡೆದೆ. ಅವ್ನ ನಿಜವಾದ ಬಣ್ಣ ಗೊತ್ತಾಗಿ ಸಂಗೀತ ಕಂಗಾಲಾಗ್ಬಿಟ್ರು. ಅಜಯ್ ಬಂದ. ಫೋನಲ್ಲೆಲ್ಲ ಕೆಡ್ಸ್ತು. ಓಕೆ? ಸಂದೀಪ್ ಮೇಲೆ ಹೇಗೆ ಅನುಮಾನ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಆದ್ರೆ ಅವನಿಗೆ ತಾನು ಮಾಡಿದ್ರ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪನೇ ಇರಲಿಲ್ಲ. ಸಂಗೀತನ ಲವ್ ಮಾಡ್ತಿದ್ ನೀವು ಸಂಗೀತ ಕೇಳಿದ್ರೇನೆ ಇರಿಟೇಟ್ ಆಗ್ತಿದ್ರಿ. ಅದಕ್ಕೆ ನನ್ನ ರಿಂಗ್ ಟೋನ್ ಹಾಡನ್ನ ಸಂಗೀತ ಅವ್ರಿಗೆ ಹಾಡಕ್ಕೆ ಕೇಳಿದೆ. ಸಂಗೀತ ಅವರೇ, ನನ್ನ ರಿಂಗ್ ಟೋನ್ ಯಾವ ಮೋಹನ ನಿಮಗೆ ಗೊತ್ತಲ್ವಾ? ಒಂದ್ಸತಿ ನನಗೋಸ್ಕರ ಹಾಡ್ತೀರಾ? ಈಗಲ ಕೊನೆ ಸತಿ ಕೇಳಿ ಹೊಡ್ಲಿ ಪ್ಲೀಸ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಹಾಡೆ ನನ್ನ ಕೊಲೆಗಾರನಾಗಿ ಮಾಡಿದ್ದು. 4 ಅಲ್ಲ 16 ಕೊಲೆ ಮಾಡಿದ್ದೀನಿ. ಆದ್ರೆ ಸಿಕ್ಕಾಕೊಂಡಿರ್ಲಿಲ್ಲ. ನಮ್ಮಪ್ಪ ಅವನ ಜೊತೆ ಇದ್ದಿದ್ದ ಬೇವರ್ಸನ್ನು ಸೇರಿಸಿ ಸಿಕ್ಕಾಕೊಂಡಿರ್ಲಿಲ್ಲ. ಆದ್ರೆ ಈಗ ಸರಣಿ ಕೊಲೆ ಮಾಡಿದ್ನಲ್ಲ, ನಿಮಗೆ ಸಲೀಸಾಗೋಯ್ತು. ಇಷ್ಟೇ ಅಲ್ಲ, ನನ್ನ ಕಣ್ಮುಂದೆ ಯಾವ್ಯಾವ ಲೇಡಿ ಸಿಂಗರ್ಸ್ ಬರ್ತಾರೋ ಅವ್ರು ಎಲ್ಲರನ್ನೂ ಕೊಲೆ ಮಾಡ್ತೀನಿ. ನಾನು ಮಾಡಿರೋ ಕೊಲೆಗಳ ಬಗ್ಗೆ ನನಗೆ ಯಾವುದೇ ಪಶ್ಚಾತ್ತಾಪನೂ ಇಲ್ಲ. ಅಮ್ಮ 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 ಅಮ್ಮ, ನನಗಾಗ 9 ವರ್ಷ. ಅಪ್ಪ ಅಮ್ಮ ನಾನು ಎಲ್ಲ ಖುಷಿಯಾಗೇ ಇದ್ವಿ. ನಮ್ಮಪ್ಪಂಗೆ ನಮ್ಮಮ್ಮನ ಧ್ವನಿ ಕೇಳಿದ್ರೆ ಆಗ್ತಿರ್ಲಿಲ್ಲ ಅನ್ಕೊಂಡಿದ್ದೆ. ಆದರೆ ಅವ್ರು ಕಂಡ್ರು ಆಗ್ತಿರ್ಲಿಲ್ಲ ಅಂತ ಮನೆ ಹಾಳಿ ಸಿಂಗರ್ ನಮ್ಮ ಮನೆ ಕರ್ಕೊಂಡ್ ಬಂದಾಗ್ಲೇ ಗೊತ್ತಾಗಿದ್ದು. ಮಾತಾಡ್ಬೇಡ, ನಿಂದು ಒಂದು ವಾಯ್ಸಿರೆ ಗಂಡಸು ಹೆಂಗೆ ವಾಯ್ಸು ಕೋಮಲವಾಗಿರ್ಬೇಕು. ಮಾತಾಡಿದ್ರೆ ಹಿಂಗೆ ತಡೀತಾ ಇದ್ರೆ ಇಷ್ಟು ದಿನ ಅವಳ ಹತ್ರ ಹೋಗ್ತಾ ಇದ್ದೆ, ಅವಳನ್ನೇ ಕರ್ಕೊಂಡು ಮನೆಗೆ ಇಟ್ಕೊಂಡ್ಬಿಡ್ತೀನಿ. ದೇವ್ರೆ, ಯಾಕಪ್ಪ ನಂಗೆ ಈ ತರ ಗಂಡಲ್ ಕೊಟ್ಟೆ? ಹೇಳಿದ ಮಾತನ್ನ ಉಳಿಸ್ಕೊಳ್ಳೋ ಗುಣ ನಮ್ಮಪ್ಪಂದು ಅಂತ ಮಾರನೇ ದಿನ ಅವಳನ್ನ ಮನೆಗೆ ಕರ್ಕೊಂಡ್ ಬಂದಾಗ್ಲೇ ಗೊತ್ತಾಗಿತ್ತು. ಚಿನ್ನ ಚೆನ್ನಾಗಿ ನೋಡ್ಕೋ, ಇವತ್ತಿಂದ ಇದು ನಿನ್ನ ಮನೆ. ಥ್ಯಾಂಕ್ ಯು. ಏನ್ರಿ ಇದು ಕರ್ಮ? ಇಷ್ಟು ದಿವಸ ಇವಳು ನೋಡಕ್ಕೆ ಬಾರ್ಗೆ ಹೋಗ್ತಾ ಇದ್ರಿ, ಇವಾಗ
ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನ್ರಿ ಇವ್ರ ವಾಯ್ಸು ಹಿಂಗಿದೆ? ನೋಡಿದ್ರೇನ್ರಿ ಬೀದಿ ಲವ್ಗಳೆಲ್ಲ ನನ್ನನ್ನು ಅನ್ನಂಗ್ ಹೋಗೋಯ್ತು. ಮುಚ್ಚೆ ಎಲ್ಲ ಕಾಗೆ ತರ ಕಾ ಕಾ ಅಂತ ಕಿರ್ಚ್ಬೇಡ, ಎಲ್ಲ ಉರಿಯುತ್ತೆ. ನಿಂದೋನು ಆಯಸನೆ ಕೇಳೆ, ನನ್ನ ಚಿನ್ನ ಹಾಳಿದ್ರೆ ಕೋಗಿಲೆ ತರ ಹಾಯಾಗಿರುತ್ತೆ. ಚಿನ್ನ ಒಂದ್ಸರಿ ಅಲ್ಲನ್ನು ಹಾಯ್. ಇದು ಕಡೆ ಸಿಂಪಾಗಿರ್ಬೇಕು. ನೀನು ಇದೆಯಾ ಬೆಳಗ್ಗೆ ಆಯ್ತು ಅಂದ್ರೆ ಎದೊಳ್ರಿ, ಕಾಫಿ ಕುಡಿರಿ, ಗಾಳ ಇದ್ರೆ ಹೋಗುತ್ತೆ ಕಡೆ ಹೋಗುತ್ತೆ. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಮಗೆ ಬೇರೆ ಕೆಲಸನೇ ಇದೆ. ನಡಿ ಚಿನ್ನ. ನಮ್ ರೂಮ್ ರೀ, ನಾವು ಸಂಸಾರ ಮಾಡ್ತಾ ಇರೋ ರೂಮ್ ರೀ. ನಿನ್ ಜೊತೆನ ಸಂಸಾರನ? ಈ ತರ ಎಲ್ಲ ಮಾತಾಡೋ ಬದಲು ನಾನು ಒಂದೇ ಸತಿ ಸಾಯಿಸ್ಬಿಡಿ. ಸಾಯ್ಬೇಕಾ? ಹೋಗ್ ಸಾಯ್. ಅಮ್ಮ ಅಮ್ಮ ಎದಳಮ್ಮ ಅಮ್ಮ. ನನ್ ಗಡ್ಡ ಸರಿ ಇಲ್ಲ. ಏನಾಯ್ತಮ್ಮ ಅಮ್ಮ? ನನ್ ಗಡ್ಡ ಸರಿ ಇಲ್ಲ. ಏನಾಯ್ತಮ್ಮ ಅಮ್ಮ? ಅಮ್ಮ ಇದ್ದ ಪರಿಸ್ಥಿತಿ ನೋಡಿ ತುಂಬಾ ಕೋಪ ಬಂತು. ಅಪ್ಪ ಹೆಂಗ್ ಸುದ್ದಿದ್ ರೂಮ್ ಬಾಗಲ್ನ ಒಂದೇ ಸಮಾನ ಪಡೆದೆ. ಅಪ್ಪ ಅಪ್ಪ ಬಾಗಿಲು ತೆಗಿಯಪ್ಪ, ಅಮ್ಮ ಬಿದ್ದೋಗಿದ್ದಾಳೆ. ಅಪ್ಪ ಬಾಗಿಲು ತೆಗಿಯಪ್ಪ, ಅಪ್ಪ ಬಾಗಿಲು ತೆಗಿಯಪ್ಪ, ಅಮ್ಮ ಬಿದ್ದೋಗಿದ್ದಾಳೆ. ಏಯ್, ಏನ ನಿನ್ ಗೋಳು? ಅಪ್ಪ ಅಮ್ಮ ರಕ್ತ ಬರ್ತಿದೆ. ಸತ್ ಹೋದ್ಲಾ? ಚಿನ್ನ, ಇದು ನನ್ನ ಕಂದ, 10 ವರ್ಷ. ಏಯ್, ಇನ್ಮೇಲೆ ಇವಳೇ ನಿನಗೆ ಅಮ್ಮ. ನಿನಗೆ ಏನು ಮಾಡದೆ ಕೊಡ್ತಾ ಇರೋ ಒಂದು ದೊಡ್ಡ ಗಿಫ್ಟ್ ಗಿಟ್ಕೋ. ಹಂಗಂತ ಸುಮ್ಮನೆ ಇರಕ್ಕಾಯ್ತದ? ಅಮ್ಮ 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 ಏನಾಯ್ತಮ್ಮ ಅಮ್ಮ? ಅಮ್ಮ ಎದೋಳಮ್ಮ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ. ನನ್ ಗಂಡ ಸರಿ ಇಲ್ಲ, ನನ್ ಗಂಡ ಸರಿ ಇಲ್ಲ. ಅವಳು ಸಾಯ್ಬೇಕು, ಅವಳು ಆಡ್ ನಿಲ್ಬೇಕು. ಅಪ್ಪ ಅಪ್ಪ ಏನಲ್ಲ ಮತ್ತೆ ನಿನ್ ಗೋಳು? ಅಮ್ಮ ಅಪ್ಪನ ಅವಳನ್ನ ಸಾಯಿಸ್ಬಿಟ್ಟೆ. ಕೊಲೆ ಮಾಡಿದೆ ಅಂತ 10 ವರ್ಷ ರಿಮ್ಯಾಂಡ್ ಹೋಮ್ಗೆ ಹಾಕಿದ್ರು. ನಮ್ಮಮ್ಮ ಸತ್ತಿದ್ರೆ ನಾನು ಜೈಲಲ್ಲಿ ನೆಮ್ಮದಿಯಾಗಿರ್ತಿದ್ದೆ. ಆದರೆ ಅವಳು ಸಾಯಲಿಲ್ಲ, ಜೀವನ ಪೂರ್ತಿ ನರಳು ಜೀವಂತ ಶವ ಆಗ್ಬಿಟ್ಲು. ನನ್ನ ಕಂಠ ಸರಿ ಇಲ್ಲ,
ನನ್ನ ಗಂಡ ಸರಿ ಇಲ್ಲ. ಅವಳು ಹಾಡು ನಿಲ್ಬೇಕು, ಅವಳು ಸಾಯ್ಬೇಕು, ಅವಳು ಸಾಯ್ಬೇಕು. ಅವತ್ತಿಂದಾನೆ ನನಗೆ ಹಾಡೋ ಹೆಂಗಸರನ್ನ ಕಂಡ್ರೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ. ರಿಮ್ಯಾಂಡ್ ಹೋಮಲ್ಲಿ ಇದ್ಕೊಂಡೆ ಡೆಂಟಿಸ್ಟ್ರಿ ಮಾಡಿದ್ದು ನಾನು ಸಿಕ್ಕಾಕೊಳ್ದೆ ಇರೋ ಹಾಗೆ ಕೊಲೆ ಮಾಡೋದು ಹೇಗೆ ಅಂತ ಸಂಚು ಮಾಡಿದೆ. ಮತ್ತೆ ಸಿಟಿಲಿರೋ ಡೆಂಟಿಸ್ಟ್ಗಳ ಲಿಸ್ಟಲ್ಲಿ ನಿನ್ನ ಹೆಸರೇ ಇಲ್ಲ. ಕೊಲೆ ಮಾಡೋದು ನನ್ನ ಉದ್ದೇಶ, ಬಾಯಿ ವಾಸನೆ ನೋಡೋದಲ್ಲ. ಕೊಲೆ ಮಾಡೋದಷ್ಟೇ ನನ್ನ ಉದ್ದೇಶ. ಕೊಲೆ ಮಾಡಿ ಸಿಕ್ಕಾಕೊಂಡ್ರೆ ಮತ್ತೆ ಜೈಲ್ಗೆ ಹೋಗ್ಬಾರ್ದು. ದುಡ್ಡಿದ್ರೆ ಎಲ್ಲರ ಬಾಯಿ ಮುಚ್ಚಿಸ್ಬೋದು. ದುಡ್ಡು ಮಾಡಲೇಬೇಕು ಅಂತ ನಾನು ಚಿನ್ನದ ಅಂಗಡಿ ಶುರು ಮಾಡಿದೆ. ಒಬ್ಬೊಬ್ಬ ಸಿಂಗರ್ನ ಮೀಟ್ ಮಾಡಿದಾಗಲೂ ಬೇರೆ ಬೇರೆ ಹೆಸರಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ದೆ. ಅವ್ರ ಮನೆಗಳ ಹತ್ರ ಅಂಗಡಿನ ಬಾಡಿಗೆಗೆ ತೊಗೊಂಡು ಡೆಂಟಿಸ್ಟ್ ಅಂತ ಬೋರ್ಡ್ ಹಾಕ್ತಾ ಇದ್ದೆ. ಎಲ್ಲ ಸಿಂಗರ್ಸ್ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ತಾ ಇದ್ದೆ. ನೀನೊಬ್ಬಳು ಮಿಸ್ ಆಗಿಬಿಟ್ಟೆ. ನಿನ್ನನ್ನು ಸಾಯಿಸಿದ್ರೆ ಸಾಕ್ಷಿ ಉಳಿಬಾರ್ದು ಅಂತ ನಿಮ್ಮ ಅಣ್ಣ ಅತ್ತಿಗೆ ಯಾರೇ ಬಂದರೂ ಎಲ್ಲರನ್ನೂ ಕ್ಲೋಸ್ ಮಾಡ್ಬಿಡೋಣ ಅಂತ ಎಲ್ರಿಗೂ ಸೇರಿಸಿ ಪ್ರಸಾದ ತಂದಿದ್ದೆ. ಅವರು ಮಿಸ್ ಆದ್ರು, ನೀನು ಮಿಸ್ ಆದೆ. ಹೇಯ್, ನಿಮ್ಮ ಅಕ್ಕನೂ ಮಿಸ್ ಆದ್ಲು. ಪ್ರತಿ ಸಲ ನೀನ್ ಅನ್ಕೊಂಡಾಗೆ ನಡೀತೆ ಅನ್ಕೊಂಬೇಡ. ನೀನೊಬ್ಬನೇ ಬುದ್ಧಿವಂತ ಅಲ್ಲ. ಕೊಲೆಗಾರ ನೆನ್ನೆ ಈ ಮನೆಗೆ ಬರ್ಬೋದು ಅಂತ ಗೆಸ್ ಮಾಡಿ ಎಲ್ಲ ಕಡೆ CCTVನ ಇನ್ಸ್ಟಾಲ್ ಮಾಡಕ್ಕೆ ಹೇಳಿದ್ದೀನಿ. ಆದರೆ ನೀನು ನೆನ್ನೆ ಬರಲಿಲ್ಲ. ನೀನಿವತ್ತು ಬಂದಿದ್ದು, ಮಾತಾಡಿದ್ದು ಎಲ್ಲ ರೆಕಾರ್ಡ್ ಆಗಿದೆ. CCTV ಮೈ ಫುಟ್. ಕಂಡಿಡ್ದಷ್ಟು ಸುಲಭ ಅಲ್ಲ ಶಿಕ್ಷೆ ಕೊಡ್ಸೋದು. ಕೇಸು ಅಂತ ಶುರು ಆದರೆ ನಾನು ಸಾಯೋವರೆಗೂ ಕೇಸ್ ನಡೀತಾನೆ ಇರುತ್ತೆ. ಆದರೆ ಮತ್ತೆ ಕಂಬಿ ಎಣಿಸ್ತಾ ಸಾಯಕ್ಕೆ ನನಗಿಷ್ಟ ಇಲ್ಲ. ಇಷ್ಟು ದಿನ ಬೇರೆಯವರು ಕೊಡ್ತಾ ಇದ್ದೆ, ಈಗ ನನಗೆ ನಾನೇ ಕೊಟ್ಕೊಳ್ಳೋ ಸಮಯ ಬಂದಿದೆ. ಅಜಯ್, ಅವ್ರ ಹತ್ರ ಸೈನೈಡ್ ಇದೆ. ಡೋಂಟ್ ಲೆಟ್ ಹಿಮ್. ಟೈಟಾಗಿ ಹೋಲ್ಡ್ ಮಾಡಿ. ಹೋಲ್ಡ್ ಹಿಮ್ ಟೈಟ್. ಏಯ್, ಬಿಡಿ ನಾನು ಸಾಯ್ಬೇಕು. ಸಂದೀಪ್, ಪ್ಲೀಸ್ ಪ್ಲೀಸ್, ನಿಮ್ಮ ಸಾವನ್ನ ನೀವೇ ತಂದ್ಕೋಬೇಡಿ. ಇಲ್ಲ, ಬಿಡಿ ನಾನು ಸಾಯ್ಬೇಕು. ಪ್ಲೀಸ್ ಸಂದೀಪ್, ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಿ. ಅವಳು ಯಾವತ್ತೋ ಜೀವಂತ ಶವ ಆಗೋದ್ಲು. ಶವ ಆಗ್ಬೇಕಾಗಿರೋಳು ಇವಳು. ಈ ಸಂಗೀತದ ಸ್ವರ ನಿಲ್ಬೇಕು, ಆಮೇಲೆ ನಾನು ಸಾಯ್ಬೇಕು. ನೋ ಸಂದೀಪ್, ನೋ ಸಂದೀಪ್. ಅದಕ್ಕೂ ಮುಂಚೆ ಏನಾಯ್ತು ಬಾಬು? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಗ ಸುಜಲ್ ತಗೊಂಬನ್ನಿ ಬೇಗ. ಚಣೆ ಹೇಳಿ ಚಣೆ. ಹೀಗಾಗಿರೋ ವಿಷಯನ ಮನೆಯವ್ರಿಗೆ ತಿಳಿಸ್ಬೇಕು. ಯಾವ ಮುಖ ಇಟ್ಕೊಂಡು ಫೋನ್ ಮಾಡಲಿ ಏನಂತ ಹೇಳಲಿ? ಇಲ್ಲ, ನನ್ನ ಕೈಲಾಗಲ್ಲ. ಅಕ್ಕನಿಗೆ ಸೀರಿಯಸ್ ಆಗಿದೆ.
ಮನೆಯವ್ರಿಗೆ ವಿಷಯ ತಿಳಿಸಿಲ್ಲ ಅಂದರೆ ತಪ್ಪಾಗುತ್ತಾ? ಇಷ್ಟೊತ್ತಿಗೆ ಟಿ ವಿ ನ್ಯೂಸಲ್ಲೆಲ್ಲ ಬರ್ತಾ ಇರುತ್ತೆ. ಅವ್ರಿಗೆ ಅದರಿಂದನೇ ಗೊತ್ತಾಗಲಿ. ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಎಲ್ಲ ಕರೆಕ್ಟಾಗಿ ಟ್ಯಾಲಿ ಆಗಿದೆ. ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಎರಡೂ ಇದೆ. ಪ್ರತಿ ಸಲ ನಿನ್ನ ಥರ ಮಾಡೋಕ್ಕಾಗಲ್ಲ. ನಂತರ ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಯ್ಯ. ಯಾಕೆ ಸಾಧ್ಯ ಇಲ್ಲ? ನಿನ್ನ ಥರನೇ ಫ್ರೆಂಚ್ ಬಿಯರ್ಡ್ ಬಿಡೋಣ ಅಂತ ಗಡ್ಡೆ ಬಿಡ್ತಾ ಇದ್ದೀನಿ. ಲೇ ಹತ್ತಿ ಯಾಕೆ ಹಂಗೆ ಹೊಸ್ಕಾಗ್ತಾ ಇದೆಯಾ? ಕೊಡಿಲಿ. ಹೌದಾ? ಯಾವ ಚಾನಲು? ಓಕೆ. ಯಾಕೆ ದಿವ್ಯಾ, ಏನಾಯ್ತು? ಸಿಂಗರ್ ಸರಣಿ ಕೊಲೆ ತನಿಖೆಯಲ್ಲೊಂದು ರೋಚಕ ತಿರುವು. ಕೊಲೆಗಾರ ಸಂದೀಪ್ ಅವರನ್ನ ಬಂಧಿಸುವ ಕಾರ್ಯಾಚರಣೆ ವೇಳೆ ಪತ್ತೇದಾರಿ ಪ್ರತಿಭಾ ಅವರಿಗೆ ಗುಂಡೇಟು ತಗುಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿಜವಾದ ಕೊಲೆಗಾರ ಇದೇ ಊರಿನ ಪ್ರಖ್ಯಾತ ರತ್ನ ಜ್ಯುವೆಲರಿ ಮಾಲೀಕರಾದ ಸಂದೀಪ್ ಅವರು. ಪೊಲೀಸರ ಕಾರ್ಯಾಚರಣೆಗೆ ಜೊತೆ ನಿಂತ ಪತ್ತೇದಾರಿ ಪ್ರತಿಭಾ ಅವರಿಗೆ ಕ್ರೆಡಿಟ್ ಸಲ್ಲಬೇಕು ಅಂತ ಬಲ್ಲ ಮೂಲಗಳು ತಿಳಿಸುತ್ತವೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಪತ್ತೇದಾರಿ ಪ್ರತಿಭಾ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಆಶಿಸುತ್ತೇವೆ. ಕೊಲೆಗಾರ ಸಂದೀಪ್ ಸ್ಥಳದಲ್ಲೇ ಸೈನೈಡ್ ತಿಂದು ಸಾವನ್ನಪ್ಪಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದಿವ್ಯಾ, ನೀರು ತಗೊಂಬಮ್ಮ. ರುಕ್ಮಿಣಿ, ರುಕ್ಮಿಣಿ. ನೀವಿದ್ದೀರಲ್ಲ, ನಾನು ಬೀಳದೆ ಇರೋ ಥರ ಹೇಳ್ಕೊಳ್ಳೋದು. ಜೀವ ಕೊಟ್ಟಿದ್ದ ದೇವ್ರಿಗಿಂತ ಜೀವ ಕೊಟ್ಟಿದ್ದ ನಮ್ಮ ಡಾಕ್ಟರ್ನ ತುಂಬ ನನಗೆ. ಹೆದರ್ಕೋಬೇಡಿ, ಧೈರ್ಯವಾಗಿ ಮಾಡಿ.